ನಾನಿವತ್ತು ನಮ್ಮ ಮನ್ಯಾಗ ಭೀಮನ ಅಮಾವಾಸ್ಯೆ ಪೂಜೆ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ತಟ್ಟೆ ಒಳಗಡೆ ಅಕ್ಕಿ, ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕೋತೀನಿ. ಶಿವ ಮತ್ತೆ ಪಾರ್ವತಿ ಸ್ವರೂಪ ಅನ್ಕೊಂಡು 2 ದೀಪ ಅಂಟಿಸ್ಕೊತೀನಿ. ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ 2 ದೀಪಕ್ಕೆ ಅರಿಶಿನದ ಕೊಂಬು, ಹೂವು, ಗೆಜ್ವಸ್ತ್ರ, ಅರಿಶಿನ, ಕುಂಕುಮ ಎಲ್ಲ ಇರಿಸ್ತೀನಿ. ಈ ಭೀಮನ ಅಮಾವಾಸ್ಯೆ ಪೂಜೆ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕತೆ ಇದೆ. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಅಂತ ಒಬ್ಬ ರಾಜ ಇರ್ತಾನೆ. ಅವನ ಮಗ ಅಪ್ರಾಪ್ತ ವಯಸ್ಸಲ್ಲಿನೇ ತೀರ್ಕೊಂಡ್ಬಿಡ್ತಾನೆ. ರಾಜ ಏನಪ್ಪ ಇನ್ನ ಹೇಳ್ಕೊಳಕಂತಾನೂ ನಮ್ಮ ವಂಶದಲ್ಲಿ ಯಾರು ಇರಲ್ಲ ಅಂತ ಹೇಳಿ ಊರಲ್ಲೆಲ್ಲ ಡಂಗ್ರ ಸಾರ್ತಾನೆ. ಯಾರು ನನ್ನ ಸತ್ ಮಗನ ಮದುವೆ ಮಾಡ್ಕೋತಾರೋ ನಾನು ಅವ್ರಿಗೆ ದುಡ್ಡು, ನಗದು, ನಾಣ್ಯ ಎಲ್ಲ ಕೊಡ್ತೀನಿ ಅಂತ ಹೇಳಿ ದುಡ್ಡಿನ ಆಸೆ ಬಿದ್ಕೊಂಡು ಮಾಧವ ಅಂತ ಒಬ್ಬ ಬ್ರಾಹ್ಮಣ ಅವ್ರ ಮಗನ್ನ ಮದ್ವೆ ಮಾಡ್ತಾನೆ. ಆ ಹುಡುಗಿ ಅಳ್ತಾ ಚಿತ್ತಕ್ಕೆ ಬೆಂಕಿ ಇಡ್ಬೇಕಾದ್ರೆ ಜೋರಾಗಿ ಮಳೆ ಬರಕ್ ಶುರು ಆಗ್ಬಿಡುತ್ತೆ. ಅವಾಗ ಊರಲ್ಲಿರೋ ಜನ, ರಾಜ ಎಲ್ಲರೂ ಆ ಹುಡುಗಿನ ಬಿಟ್ಟು ಹೋಗ್ಬಿಡ್ತಾರೆ. ದುಃಖದಲ್ಲಿ ಅಲ್ಲೇ ಇರೋ ಮಣ್ಣಿನಲ್ಲಿ ಶಿವ ಮತ್ತೆ ಪಾರ್ವತಿನ ನೆನೆಸ್ಕೊಂಡು ದೀಪ ಅಂಟಿಸ್ತಾಳೆ. ಅವಾಗ ಶಿವ ಪ್ರತ್ಯಕ್ಷ ಆಗಿ ನಿನ್ಗೇನ್ ವರ ಬೇಕು ಅಂತ ಕೇಳಿದಾಗ ಸತ್ತಿರೋ ನನ್ನ ಗಂಡನ ಜೀವಂತ ಮಾಡಿ ಅಂತ ಕೇಳ್ತಾಳಂತೆ. ಅದಕ್ಕೆ ಗಂಡನ ಆಯುಷ್ಯ, ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾರೆ ಅಂತಾರೆ. ಅದಕ್ಕೆ ನನ್ನ ಗಂಡ ಚೆನ್ನಾಗಿರ್ಲಿ, ಭೀಮ್ನಂಗಿರ್ಲಿ ಅಂತ ಹೇಳಿ ನಾನು ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದೆ. ನೀವು ಈ ಪೂಜೆ ಮಾಡ್ತೀರಾ ಇಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್, ಶೇರು ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ.